ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 7ನೇ ತರಗತಿಯ ವಿಜ್ಞಾನ. ಅದರೊಳಗಡೆ ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳು, ಅಧ್ಯಾಯ 4 ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತೇಳಿ ನಿಮ್ಗೆ ಈ ಪಾಠ ಇದೆ. ಈ ಪಾಠಕ್ಕೆ ಸಂಬಂಧಿಸಿದಂತ ಅಭ್ಯಾಸ ಪ್ರಶ್ನೆಗಳನ್ನ ತಾವು ಬರಿಬೇಕಾಗಿರ್ತದ. ಇಲ್ಲಿ ಅಭ್ಯಾಸ ಪ್ರಶ್ನೆಗಳನ್ನ ಏನ್ ಮಾಡ್ತೀನಪ್ಪ ಅಂತಂದಾಗ ನಾನು ಇಲ್ಲಿ ಹೇಳ್ಕೊತ ಹೋಗ್ತಿರ್ತೀನಿ. ಈ ಎಲ್ಲಾ ಅಭ್ಯಾಸ ಪ್ರಶ್ನೆಗಳು ತಮ್ಗೆ ಸೀರಿಯಲ್ ಆಗಿ ಸಿಗಬೇಕಾಗಿತ್ತು ಅಂದಾಗ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣನೇ ಎಲ್ಲಾ ಪಾಠದ ಅಭ್ಯಾಸ ಪ್ರಶ್ನೆಗಳು ಏನಾಗ್ತಪ್ಪ ಅಂತಂದಾಗ ತಮ್ಗ ಸಿಗ್ತಾವ. ಹಾಗಾದ್ರೆ ಈ ವಿಡಿಯೋನ ಏನ್ತ ನೋಡ್ಕೊಡ್ರಿ. ಕ್ವಶನ್ಸ್ಗಳು ಬರೀ ಹೊತ್ನಾಗ ವಿಡಿಯೋನ ಪಾಸ್ ಮಾಡಿ ತಾವು ಆನ್ಸರ್ಸ್ಗಳನ್ನ ಬರ್ಕೋತ ಬರ್ರಿ. ಫಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತ ನೋಡ್ಕೊತ ಬಂದಾಗ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಣ ವ್ಯತ್ಯಾಸಗಳನ್ನ ತಿಳಿಸ್ರಿ ಅಂತ ಕ್ವಶನ್ಸ್ ನ ಕೊಟ್ಟಾರ. ಈ ಸೈಡ್ ಆಮ್ಲಗಳಿದಾವೆ, ಕಡೆ ಪ್ರತ್ಯಾಮ್ಲಗಳಿದಾವೆ. ಹಾಗಾದ್ರೆ ಆಮ್ಲಗಳ ರುಚಿ ಹುಳಿಯಾಗಿರ್ತವೆ, ಇನ್ನು ಪ್ರತ್ಯಾಮ್ಲಗಳ ರುಚಿ ಕಹಿಯಾಗಿರ್ತವೆ. ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತವೆ. ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಬಣ್ಣಕ್ಕೆ ತಿರುಗಿಸುತ್ತವೆ. ಆಮ್ಲಗಳು H+ ಹೈಡ್ರೋಜನ್ ಅಯಾನ್ ಅನ್ನು ಹೊಂದಿರ್ತವೆ. ಪ್ರತ್ಯಾಮ್ಲಗಳು OH- ಹೈಡ್ರಾಕ್ಸಿಲ್ ಅಯಾನ್ ಅನ್ನ ಹೊಂದಿರ್ತವೆ. ಈ ಪದಾರ್ಥಗಳ ರಾಸಾಯನಿಕ ಗುಣ ಆಮ್ಲೀಯವಾಗಿರುತ್ತದೆ. ಪ್ರತ್ಯಾಮ್ಲಗಳ ಒಳಗಡೆ ಈ ಪದಾರ್ಥಗಳ ರಾಸಾಯನಿಕ ಗುಣ ಪ್ರತ್ಯಾಮ್ಲೀಯವಾಗಿರ್ತದೆ. ಈ ತರ ವ್ಯತ್ಯಾಸಗಳನ್ನ ತಾವು ಬರಿಬೇಕಾಗ್ತದೆ. ಇನ್ ನೆಕ್ಸ್ಟ್ ಪ್ರಶ್ನೆ, ಕಿಟಕಿ ಶುಭ್ರಕಾರಿದಂತಹ ಮನೆ ಬಳಕೆಯ ಅನೇಕ ಉತ್ಪನ್ನಗಳಲ್ಲಿ ಅಮೋನಿಯಾ ಕಂಡುಬರುತ್ತದೆ. ಇದು ಕೆಂಪು ಲಿಟ್ಮಸ್ ಅನ್ನ ನೀಲಿಯಾಗಿ ಬದಲಾಯಿಸುತ್ತದೆ. ಇದರ ಗುಣ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಾರ. ಇದು ಅಮೋನಿಯಾ ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿದೆ ಅಂತೇಳಿ ತಾವು ಬರಿಬೇಕಾಗ್ತದ. ನೆಕ್ಸ್ಟ್, ಲಿಟ್ಮಸ್ ದ್ರಾವಣವನ್ನ ಪಡೆಯುವ ಆಕಾರವನ್ನ ಹೆಸರಿಸ್ರಿ. ಈ ದ್ರಾವಣದ ಉಪಯೋಗವೇನು ತಿಳಿಸಿ ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ. ಲಿಟ್ಮಸ್ ದ್ರಾವಣವನ್ನ ಕಲ್ಲು ಹೂಗಳಿಂದ ಹೊರತೆಗೆಯಲಾಗ್ತದೆ. ಲಿಟ್ಮಸ್ ದ್ರಾವಣವನ್ನ ಲೈಕೆನ್ಸ್ ಅಂತ ಕರಿತೇವೆ. ಈ ಕಲ್ಲು ಹೂಗಳಿಂದ ಹೊರತೆಗೆಯಲಾಗ್ತದೆ. ಈ ದ್ರಾವಣವು ಆಮ್ಲ ಪದಾರ್ಥಗಳೊಂದಿಗೆ ಸೇರಿಸಿದಾಗ ಕೆಂಪು ಬಣ್ಣವಾಗಿ ಮಾರ್ಪಾಡುತ್ತದೆ. ಪ್ರತ್ಯಾಮ್ಲ ಪದಾರ್ಥದೊಂದಿಗೆ ಸೇರಿಸಿದಾಗ ನೀಲಿಯಾಗಿ ಪರಿವರ್ತನೆ ಆಗ್ತದೆ. ನೆಕ್ಸ್ಟ್, ಆಸವಿತ ನೀರು ಆಮ್ಲೀಯವೇ, ಪ್ರತ್ಯಾಮ್ಲೀಯವೇ, ತಟಸ್ಥವೇ ಎಂಬುದನ್ನ ಹೇಗೆ ಪರಿಶೀಲಿಸುವಿರಿ ಅಂತ ಕ್ವಶನ್ಸ್ ಇದೆ. ಆಸವಿತ ನೀರು ತಟಸ್ಥವಾಗಿದೆ. ಆಸವಿತ ನೀರಿನಲ್ಲಿ ಲಿಟ್ಮಸ್ ಅದ್ದಿದಾಗ ಕೆಂಪು ಅಥವಾ ನೀಲಿ ಬಣ್ಣದ ಲಿಟ್ಮಸ್ ಕಾಗದವು ಅದರ ಬಣ್ಣವನ್ನ ಬದಲಾಯಿಸುವುದಿಲ್ಲ ಎಂದು ತೋರಿಸುವ ಮೂಲಕ ಅದನ್ನ ಪರಿಶೀಲಿಸಬಹುದು. ಇದು ನೀರು, ಇದು ಆಮ್ಲ ಪ್ರತ್ಯಾಮ್ಲ ಅಂತ ನೋಡಿದಾಗ ಅದು ಆಮ್ಲನೂ ಅಲ್ಲ, ಪ್ರತ್ಯಾಮ್ಲ ಅಲ್ಲ, ನ್ಯೂಟ್ರಲ್ ಅಂತ ಕರಿತೇವೆ. ಯಾಕಂದ್ರೆ ಅವು ನೀಲಿ ಲಿಟ್ಮಸ್ ಆಗಲಿ ಕೆಂಪು ಲಿಟ್ಮಸ್ ತಮ್ಮ ಬಣ್ಣವನ್ನ ಅವು ಬದಲಾಯಿಸುವುದಿಲ್ಲ. ನೆಕ್ಸ್ಟ್ ಪ್ರಶ್ನೆ, ತಟಸ್ಥೀಕರಣ ಕ್ರಿಯೆಯನ್ನ ಒಂದು ಉದಾಹರಣೆಯ ಸಹಾಯದಿಂದ ವಿವರಿಸಿ ಅಂತ ಕ್ವಶನ್ಸ್ ನ ಕೊಟ್ಟಾರ. ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲದ ನಡುವಿನ ಲವಣ ಮತ್ತು ನೀರು ಉತ್ಪತ್ತಿಯಾಗುತ್ತವೆ. ಈ ಕ್ರಿಯೆಯನ್ನ ತಟಸ್ಥೀಕರಣ ಅಂತ ಕರಿತೇವೆ. ಈ ಕ್ರಿಯೆಯಲ್ಲಿ ಉಷ್ಣದ ಬಿಡುಗಡೆಯೊಂದಿಗೆ ನಮ್ಮ ಹೊಟ್ಟೆಯಲ್ಲಿ ಆಮ್ಲೀಯತೆಯನ್ನ ಕಡಿಮೆ ಮಾಡಲು ಪ್ರತ್ಯಾಮ್ಲ ಹೊಂದಿರುವ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಅಡಿಗೆ ಸೋಡಾ ಇತ್ಯಾದಿಗಳನ್ನ ಬಳಸಲಾಗ್ತದೆ. ಇನ್ನ 6ನೇ ಪ್ರಶ್ನೆ ಏನಿದೆ ನೋಡ್ರಿ. ಹೇಳಿಕೆಯು ಸರಿಯಾಗಿದ್ದರೆ ಸರಿ ಎಂದು, ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸ್ರಿ ಅಂತ ಕ್ವಶನ್ಸ್ ನ ಕೊಟ್ಟಾರ. ನೈಟ್ರಿಕ್ ಆಮ್ಲವು ಕೆಂಪು ಲಿಟ್ಮಸ್ ಅನ್ನ ನೀಲಿಯಾಗಿಸುತ್ತದೆ. ಇದು ಸರಿಯೋ ತಪ್ಪು ಅಂತ ನೋಡಿದಾಗ, ಒಂದನೇದು ನಾವಿಲ್ಲಿ ನೀವು ಏನ್ ಮಾಡಬೇಕು ಅಂದಾಗ ಆನ್ಸರ್ನ ಈ ತರ ಇಲ್ಲಿ ನಾನು ಬರೆದಿದ್ದೀನಿ. ಒಂದನೇದು ತಪ್ಪು. ಹಾಗಾದ್ರೆ ತಪ್ಪು ಅಂತೇಳಿ ನೀವು ಇಲ್ಲಿ ಬರಿಬೇಕಾಗ್ತದೆ. ಯಾಕಪ್ಪ ಅಂದಾಗ ನೈಟ್ರಿಕ್ ಆಮ್ಲ ಕೆಂಪು ಲಿಟ್ಮಸ್ ಅನ್ನ ನೀಲಿಯಾಗಿಸುತ್ತದಲ್ಲ. ನೈಟ್ರಿಕ್ ಆಮ್ಲ ಇದು ಆಸಿಡ್, ಇದು ಹೀಗಾಗಿ ಅದು ಕೆಂಪು ಇರ್ತದೆ. ನೆಕ್ಸ್ಟ್, ಸೋಡಿಯಂ ಹೈಡ್ರಾಕ್ಸೈಡ್ ನೀಲಿ ಲಿಟ್ಮಸ್ ಅನ್ನ ಕೆಂಪಾಗಿಸುತ್ತದೆ. ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ಇದೊಂದು ಏನಪ್ಪ ಅಂದ್ರೆ ಬೇಸ್ ಕಂಟೆಂಟ್ ಅಂತ ಕರಿತೇವೆ. ಇದು ಕೂಡ ಏನಾಗ್ತದಪ್ಪ ಅಂದಾಗ ತಪ್ಪು ಆಗ್ತದೆ. ನೆಕ್ಸ್ಟ್, ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲಗಳು ಪರಸ್ಪರ ತಟಸ್ಥಗೊಂಡು ಲವಣ ಮತ್ತು ನೀರನ್ನ ಉಂಟು ಮಾಡುತ್ತವೆ. ತಟಸ್ಥೀಕರಣದಲ್ಲಿ ಲವಣ ಮತ್ತು ನೀರು ಉಂಟಾಗ್ತವೆ, ಹೀಗಾಗಿ ಇದು ಸರಿಯಾಗ್ತದೆ. ಇನ್ನು 4ನೇದು, ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ತೋರುವ ಪದಾರ್ಥವೇ ಸೂಚಕ, ಇಂಡಿಕೇಟರ್ ಅಂತ ಕರಿತೇವೆ. ಎಸ್, ಇದು ಕೂಡ ಸರಿಯಾಗಿದೆ. ಇನ್ನು ಪ್ರತ್ಯಾಮ್ಲದ ಇರುವಿಕೆಯಿಂದ ಹಲ್ಲಿನ ಕುಳಿಯು ಉಂಟಾಗುತ್ತದೆ ಅಂತೇಳಿ. ಹೌದು, ಇಲ್ಲಿ ಏನಾಗ್ತದಪ್ಪ ಅಂದಾಗ ಈಗ ಹಲ್ಲು ಹುಳ ತಿಂದಾವ ಅಂತ ಅಂತಿರ್ತೇವೆ ನಾವು, ಅದು ಆಗ್ತದೆ, ಉಂಟಾಗುತ್ತದೆ. ಪ್ರತ್ಯಾಮ್ಲ ಇರುವಿಕೆ ಅಂತ ಕೊಟ್ಟಿದ್ದಾರೆ, ಅದು ಆಮ್ಲದ ಇರುವಿಕೆಯಿಂದ ಆಗ್ಬೇಕು. ಹೀಗಾಗಿ ಇದು ತಪ್ಪು ಅಂತೇಳಿ ನೀವು ಬರೀಬೇಕಾಗ್ತದೆ. ನೆಕ್ಸ್ಟ್ ಪ್ರಶ್ನೆ,
ದೋರ್ಜಿಯ ಉಪಹಾರ ಗೃಹದಲ್ಲಿ ಕೆಲವು ಲಘು ಪಾನೀಯದ ಬಾಟಲಿಗಳಿವೆ. ಆದರೆ ದುರಾದೃಷ್ಟವಶಾತ್ ಅವುಗಳಿಗೆ ಹೆಸರಿನ ಪಟ್ಟಿಯನ್ನು ಅಂಟಿಸಿಲ್ಲ. ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಆತ ಆ ಪಾನೀಯಗಳನ್ನು ನೀಡಬೇಕು. ಒಬ್ಬ ಗ್ರಾಹಕನು ಆಮ್ಲೀಯ ಪಾನೀಯನ್ನ, ಇನ್ನೊಬ್ಬ ಪ್ರತ್ಯಾಮ್ಲೀಯ ಪಾನೀಯನ್ನ ಹಾಗೂ ಮೂರನೆಯವನು ತಟಸ್ಥ ಪಾನೀಯನ್ನ ಬಯಸುತ್ತಾನೆ. ಯಾವ ಪಾನೀಯನ್ನು ಯಾರಿಗೆ ನೀಡಬೇಕೆಂದು ದೋರ್ಜಿ ಹೇಗೆ ತೀರ್ಮಾನಿಸುತ್ತಾನೆ ಅಂತ ಪ್ರಶ್ನೆ ಇದೆ. ದೋರ್ಜಿ ಇದನ್ನ ಲಿಟ್ಮಸ್ ಕಾಗದ ಸಹಾಯದಿಂದ ನಿರ್ಧರಿಸಬಹುದು. ಹೆಂಗಪ್ಪ ಅಂದಾಗ ನಾವು ಕೇಳಿದ್ದನ್ನ ಪಾನೀಯದಲ್ಲಿ ಅದನ್ನ ಲಿಟ್ಮಸ್ ಕಾಗದನ್ನು ಅದ್ದಿದಾಗ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗಿದರೆ ನಂತರ ಪಾನೀಯವು ಆಮ್ಲೀಯವಾಗಿರ್ತದೆ. ಆ ಪಾನೀಯ ಏನಾಗಿರ್ತದೆ? ಆಮ್ಲೀಯ ಆಗಿರ್ತದೆ. ಆಮ್ಲ ಯಾರು ಕೇಳಿರ್ತಾರಲ್ಲ ಅವ್ರಿಗೆ ಕೊಡ್ಬೇಕು. ಇನ್ನು ಬೀದವ ಪಾನೀಯದಲ್ಲಿ ಅದ್ದಿದಾಗ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗಿದರೆ ಆ ಪಾನಿ ಏನಾಗಿರ್ತದಪ್ಪ ಅಂದಾಗ ಬೇಸ್ ಅಂದ್ರೆ ಪ್ರತ್ಯಾಮ್ಲೀಯವಾಗಿರ್ತದೆ. ಪ್ರತ್ಯಾಮ್ಲೀಯ ಯಾರು ಕೇಳ್ತಾರಲ್ಲ ಅವ್ರಿಗೆ ಕೊಡ್ಬೇಕು. ಪಾನೀಯದಲ್ಲಿ ಅದ್ದಿದಾಗ ಲಿಟ್ಮಸ್ ಕಾಗದ ಬಣ್ಣ ಬದಲಾಗದಿದ್ದರೆ ಅಥವಾ ಪಾನೀಯವು ತಟಸ್ಥವಾಗಿದ್ದರೆ ಅದು ಏನಪ್ಪಾ ಅಂತ ಅಂದಾಗ ತಟಸ್ಥ ಪಾನಿ ಅಂತೇಳಿ ಮೂರನೇದವನಿಗೆ ಆತ ನೀಡಬೇಕಾಗ್ತದ. ನೆಕ್ಸ್ಟ್ 8ನೇ ಪ್ರಶ್ನೆ ಒಳಗಡೆ ನೀವು ಆಮ್ಲೀಯತೆಯಿಂದ ನರಳುವಾಗ ಆಮ್ಲರೋಧಕ ಮಾತ್ರೆಯನ್ನು ತೆಗೆದುಕೊಳ್ಳುವಿರಿ. ಮತ್ತ ಬಿ ಒಳಗಡೆ ಇರುವೆ ಕಚ್ಚಿದಾಗ ಚರ್ಮದ ಮೇಲೆ ಕ್ಯಾಲಮೈನ್ ದ್ರಾವಣವನ್ನು ಲೇಪಿಸಲಾಗುತ್ತದೆ ಅಂತ ಕ್ವಶನ್. ಇನ್ನೊಂದು ಸಿ ಇದೆ, ಇವು ಮೊದಲ ನೋಡ್ಕೋತ ಬರ್ರಿ. ಎ, ನಮ್ಮ ಹೊಟ್ಟೆಯಲ್ಲಿ ಬಿಡುಗಡೆಯಾಗುವ ಹೆಚ್ಚುವರಿ ಆಮ್ಲವನ್ನ ತಟಸ್ಥಗೊಳಿಸಲು ನಾವು ಮೆಗ್ನೇಸಿಯಂ ಹೈಡ್ರಾಕ್ಸೈಡ್ ಅಂತ ಪ್ರತ್ಯಾಮ್ಲವನ್ನ ತೆಗೆದುಕೊಳ್ಳುತ್ತವೆ. ಎ ಇದಕ್ಕೆ ಸರಿ ಉತ್ತರ ಆಗ್ತದೆ. ಇನ್ನು ಬಿ ನೋಡ್ರಿ, ಇರುವೆ ಕಚ್ಚಿದಾಗ ಚರ್ಮದ ಮೇಲೆ ಕ್ಯಾಲಮೈನ್ ದ್ರಾವಣವನ್ನು ಲೇಪಿಸಲಾಗ್ತದೆ. ಎದಕ್ಕಂದಾಗ ಇರುವೆ ಕಚ್ಚಿದಾಗ ಅದು ನಮ್ಮ ಚರ್ಮದೊಳಗೆ ಆಮ್ಲೀಯ ದ್ರವವನ್ನು ಸ್ರವಿಸುತ್ತದೆ. ಆಗ ಚರ್ಮದ ಮೇಲೆ ಕ್ಯಾಲಮೈನ್ ದ್ರಾವಣವನ್ನು ಲೇಪಿಸಿದಾಗ ಅಲ್ಲಿದ್ದ ಆಮ್ಲವು ತಟಸ್ಥಗೊಂಡು ಆಮ್ಲದಿಂದಾಗುವ ಉರಿಯನ್ನ ತಡೆಯಬಹುದು. ಇನ್ನು ಇದ್ರ ಒಳಗಡೆ ಸಿ ಒಂದಿದೆ ನೋಡ್ರಿ, ಕಾರ್ಖಾನೆ ತ್ಯಾಜ್ಯಗಳನ್ನ ವಿಲೇವಾರಿ ಮಾಡುವ ಮುನ್ನ ಅವುಗಳನ್ನ ತಟಸ್ಥಗೊಳಿಸಬೇಕು. ನೋಡ್ರಿ, ಕಾರ್ಖಾನೆಗಳಿಂದ ಬರುವ ತ್ಯಾಜ್ಯವು ಆಮ್ಲವನ್ನ ಹೊಂದಿರುತ್ತದೆ ಮತ್ತು ಈ ಆಮ್ಲವನ್ನ ನೀರಿನಲ್ಲಿ ಎಸೆದರೆ ಅದು ಅದರಲ್ಲಿರುವ ಜೀವಿಗಳಿಗೆ ಹಾನಿಯನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಪ್ರತ್ಯಾಮ್ಲ ವಸ್ತುವನ್ನು ಸೇರಿಸುವ ಮೂಲಕ ಈ ತ್ಯಾಜ್ಯವನ್ನ ತಟಸ್ಥಗೊಳಿಸುವುದು ಅವಶ್ಯಕ. ಇನ್ನ ಪ್ರಶ್ನೆ 9 ಏನಿದೆ ನೋಡ್ರಿ, ನಿಮಗೆ 3 ದ್ರವಗಳನ್ನು ನೀಡಲಾಗಿದೆ. ಒಂದು ಹೈಡ್ರೋಕ್ಲೋರಿಕ್ ಆಮ್ಲ, ಇನ್ನೊಂದು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಮೂರನೆಯದು ಸಕ್ಕರೆಯ ದ್ರಾವಣ. ಅವುಗಳನ್ನ ನೀವು ಹೇಗೆ ಗುರುತಿಸುವಿರಿ? ನಿಮ್ಮ ಬಳಿ ಅರಿಶಿನದ ಸೂಚಕ ಮಾತ್ರ ಇದೆ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ. ಹೈಡ್ರೋಕ್ಲೋರಿಕ್ ಆಮ್ಲ HCl ಅಂತ ಕರಿತೇವೆ. ಇದು ಅರಿಶಿನದ ಸೂಚಕದ ಬಣ್ಣ ಬದಲಾಗುವುದಿಲ್ಲ. ಇನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಇತ್ತಪ್ಪ ಅಂದಾಗ ಸೋಡಿಯಂ ಹೈಡ್ರಾಕ್ಸೈಡ್ NaOH ಅಂತ ಕರಿತೇವೆ. ಅರಿಶಿನದ ಸೂಚಕವನ್ನ ಕೆಂಪು ಬಣ್ಣವಾಗಿ ಪರಿವರ್ತಿಸುತ್ತದೆ. ಇನ್ನು ಸಕ್ಕರೆಯ ದ್ರಾವಣವು ಅರಿಶಿನದ ಸೂಚಕವನ್ನು ಬದಲಾಯಿಸದೆ ಮೊದಲಿನಂತೆ ಇರುತ್ತದೆ. ಸಕ್ಕರೆ ದ್ರಾವಣ ಅರಿಶಿನದ ಸೂಚಕನ್ನ ಬದಲಾಯಿಸುವುದಿಲ್ಲ, ಅದು ಮೊದಲಿನಂತೆನೆ ಇರುತ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆ, ನೀಲಿ ಲಿಟ್ಮಸ್ ಹಾಳೆಯನ್ನ ಒಂದು ದ್ರಾವಣದಲ್ಲಿ ಅದ್ದಲಾಗಿದೆ. ಅದು ನೀಲಿಯಾಗಿಯೇ ಉಳಿಯುತ್ತದೆ. ದ್ರಾವಣದ ಗುಣವೇನು ವಿವರಿಸ್ರಿ ಅಂತ ಕ್ವಶನ್ಸ್ನ ಕೊಟ್ಟಾರ. ಲಿಟ್ಮಸ್ ಕಾಗದವನ್ನ ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಅದ್ದಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಆ ದ್ರಾವಣವು ಆಮ್ಲೀಯವಾಗಿರುವುದಿಲ್ಲ. ಕೊಟ್ಟಿರುವ ದ್ರಾವಣವು ಪ್ರತ್ಯಾಮ್ಲವಾಗಿದೆ. ದ್ರಾವಣವು ತಟಸ್ಥವಾಗಿದ್ದರೂ ಸಹ ಲಿಟ್ಮಸ್ ಕಾಗದದ ಬಣ್ಣವು ಬದಲಾಗುವುದಿಲ್ಲ. ಈ ಮೇಲಿನ 3 ಸ್ಥಿತಿಗಳಲ್ಲಿ ಯಾವುದೇ ಒಂದು ಆದಾಗ ನೀಲಿ ಲಿಟ್ಮಸ್ ಹಾಳೆಯಲ್ಲಿ ಯಾವ ಬದಲಾವಣೆಯೂ ಆಗುವುದಿಲ್ಲ. ಇನ್ನ 11ನೇ ಪ್ರಶ್ನೆ ಈ ತರ ಇದೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡು ಎಲ್ಲಾ ಸೂಚಕಗಳ ಬಣ್ಣವನ್ನು ಬದಲಾಯಿಸುತ್ತವೆ ಅಂತ ಕ್ವಶನ್ಸ್ನ ಕೊಟ್ಟಾರ. ಇದು ಅಲ್ಲ. ಒಂದು ಸೂಚಕವು ಆಮ್ಲದಲ್ಲಿ ಬಣ್ಣ ಬದಲಾಯಿಸಿದರೆ ಪ್ರತ್ಯಾಮ್ಲದಲ್ಲಿ ಬಣ್ಣ ಬದಲಾಯಿಸುವುದಿಲ್ಲ ಅಂತ ಕ್ವಶನ್ಸ್ನ ಕೊಟ್ಟಾರ. ಆಮ್ಲದಲ್ಲಿ ಬಣ್ಣ ಬದಲಾಯಿಸಿದ್ರೆ ಪ್ರತ್ಯಾಮ್ಲದಲ್ಲಿ ಕೂಡ ಬಣ್ಣ ಬದಲಾಯಿಸುತ್ತದೆ, ಇಲ್ಲಿ ಬದಲಾಯಿಸುವುದಿಲ್ಲ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ. ಒಂದು ಸೂಚಕವು ಪ್ರತ್ಯಾಮ್ಲದಲ್ಲಿ ಬಣ್ಣ ಬದಲಾಯಿಸಿದರೆ ಆಮ್ಲದಲ್ಲಿ ಬಣ್ಣ ಬದಲಾಯಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ಕೂಡ ತಪ್ಪಾಗಿದೆ. ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ಬಣ್ಣದ ಬದಲಾವಣೆಯು ಸೂಚಕದ ವಿಧವನ್ನ ಅವಲಂಬಿಸಿದೆ. ಇವುಗಳಲ್ಲಿ ಯಾವ ಹೇಳಿಕೆ ಸರಿ ಅಂತ ಕ್ವಶನ್ಸ್ ಕೊಟ್ಟಾನ. ಇಲ್ಲಿ ಡಿ ಮಾತ್ರ ಹೇಳಿಕೆ ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದೆ. ಇಷ್ಟು ಅಭ್ಯಾಸ ಪ್ರಶ್ನೆಗಳು ನಿಮಗೆ ಈ ಪಾಠಕ್ಕೆ ಸಂಬಂಧಪಟ್ಟಂತ ಅಭ್ಯಾಸ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಇನ್ನ ಮುಂದಿನ ಪಾಠದ ಅಭ್ಯಾಸ ಪ್ರಶ್ನೆಗಳಿಗೋಸ್ಕರ ಚಾನಲ್ನ ಏನ್ ಮಾಡ್ರಪ್ಪ ಅಂದಾಗ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲಾ ಪಾಠದ ಅಭ್ಯಾಸ ಪ್ರಶ್ನೆಗಳು ಏನಾಗ್ತವಪ್ಪ ಅಂದಾಗ ತಮಗೆ ಸೀರಿಯಲ್ ಆಗಿ ಸಿಗ್ತಾವ. ಧನ್ಯವಾದಗಳು ರೀ.